ನಿನ್ನೆ ಬಂದು ಇದು ಮಾಡಿದ್ರು Father of Kemparajo. Father of Kemparajo. So, ಇದು ಹೇಳ್ಬಿಟ್ಟು ನೀವೇ ಹೇಳ್ಬಿಟ್ಟು ಇದ್ರ ಕಾಡ ಕೃಷಿ 14 ಬಹಳ ಹೆಮ್ಮೆ ಮಕ್ಕಳುಗಳೆಲ್ಲ ಬನ್ನಿ ಕೃಷಿ 14 ಯಾರ ಜೊತೆ ಬರ್ತಾ ಇದ್ದೀನಿ ಡಾಕ್ಟರ್ ವೆಂಕಟಪ್ಪ ಅವರು ಪ್ರೊಫೆಸರ್ ಗುಸ್ತಾವೋ ಕಾಳಕೃಷಿ 2ನೇ ಶಾಲೆ ಶುರು ಮಾಡಿದರು ವಿಜ್ಞಾನ ತಂತ್ರಜ್ಞಾನ ಮಿನಿಸ್ಟ್ರಿ ಇವರು ಒಲಿವಿಯಾದಿಂದ ಅವರು ಬಂದಿದ್ದಾರೆ ಬಹಳ ಇವತ್ತು ನಮ್ಮೆಲ್ಲರಿಗೂ ಬಹಳ ಒಂದು ಒಳ್ಳೆಯ ದಿನ ಚನ್ನಪಟ್ಟಣ ತಾಲೂಕಲ್ಲಿ ವಿಡಿಯೋ ಮಾಡೋರು ಹಿಂಗೂ ಮಾಡಿ ಇದೆಲ್ಲರೂ ಎಲ್ಲರೂ ತಗೋಬೇಕು ಚನ್ನಪಟ್ಟಣ ಶಾಲೆಗಳ ನಾಡು ಅಭಿನಂದನೆಗಳು. ಈಗ ಒಂದು 10 ನಿಮಿಷ ಅವ್ರು ತೋರಿಸ್ತಾರೆ ಏನ್ ಮಾಡಿದಾರೆ ಅಂತ. ಸರ್ ಕೊಡಿ ಸರ್ ಕೊಡಿ ಸರ್ ಕೆಂಪರಾಜ್ ಅವ್ರದಾ ಗೊತ್ತಿಲ್ಲ ಕೊಡಿ ಕೊಡಿ ಅಲ್ಲಿ ಹೋಗ್ತಾರಲ್ಲ ಮುಂದೆ ಅವರು ಗೊತ್ತು ಬಿಡಿ ಸರ್ ನಂದೀಶ್ ಏನೇನ್ ಬೆಳೆದಿದ್ರಲ್ಲಿ? ಜಸ್ಟ್ ಸ್ವಿಮ್ಮಿಂಗ್ ಪೂಲ್, ನೆಕ್ಸ್ಟ್ ಫಿಶ್ ಪಾಂಡ್, ನಿಂಬೆ, ನುಗ್ಗೆ, ಏನೇನ್ ಮಾಡಿದ್ರಿ? ಕೈ, ಚಕ್ಕೆ, ಲವಂಗ, ಬಟರ್ ಫ್ರೂಟ್ ಎಲ್ಲ ಹಾಕಿದ್ದೀರಾ? ಎಲ್ಲ ಹಾಕಿದ್ದೀವಿ. ಇದೇನು ಫಿಶ್ ಪಾಂಡ್? ಫಿಶ್ ಪಾಂಡ್ ಕೆಮಿಕಲ್ ಬಳಸಿರೋ ಭೂಮಿ ಇರಲಿ, 1 ವರ್ಷದೊಳಗೆ ಅದನ್ನ ಸಂಪೂರ್ಣ ನಮ್ಮ ಒಂದು ವ್ಯವಸ್ಥೆಗೆ ತರಬಹುದು. ನಾವು ಏನಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಹಾಳಾಗಿರುತ್ತೆ ಅದನ್ನ 1 ವರ್ಷದೊಳಗೆ ನಾವು ಸರಿ ಮಾಡ್ಕೊಳ್ಬಹುದು. ಸಾವಯವ ಕೃಷಿಯಲ್ಲಿ ತರಕಾರಿ ಸೊಪ್ಪೆಲ್ಲ ಬೆಳಿತೀವಿ. ನಿನ್ನ ಹೆಸರು ಹೇಳು, ಯಾವ ಊರು ಹೇಳಪ್ಪ? ಹೆಸರು ಪ್ರೀತಮ್ ಗೌಡ ಅಂತ, ಚನ್ನಪಟ್ಟಣ, ರಾಮನಗರ ಡಿಸ್ಟ್ರಿಕ್ಟ್, ಅರ್ಲಾಳ್ ಚಂದ್ರ. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ? ಅದರಿಂದ ನೀವು ಪರಿಶುದ್ಧವಾದ ಆಹಾರನ ಬಳಸಬೇಕು ಅಂದ್ರೆ ಸಾವಯವ ಕೃಷಿಗೆ ಒತ್ತು ಕೊಡಬೇಕು. ಇಲ್ಲ ಅಂತಂದ್ರೆ ಸಾವಯವ ಬೆಳೀತಕ್ಕಂಥ ರೈತರ ಹತ್ರ ನೀವು ನೇರವಾಗಿ ಆ ಪದಾರ್ಥಗಳನ್ನ ತಗೋಬೇಕು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದ್ರಿಂದ ಯಾರೋ ಸಾವಯವ ಕೃಷಿ ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ಪ್ರಾಮಾಣಿಕವಾಗಿ ಬೆಳೆದಂತ ರೈತರ ಪದಾರ್ಥಗಳು ಸಿಗ್ತಾ ಇಲ್ಲ. ಅದೇ ರೈತ ಪ್ರಾಮಾಣಿಕವಾಗಿ ಬೆಳೆದಂತ ಪದಾರ್ಥಗಳಿಗೆ ಸರಿಯಾದ ಗ್ರಾಹಕ ಸಿಗ್ತಾ ಇಲ್ಲ. ಇದು ಹಿನ್ನಡೆ ಆಗ್ತಾ ಇರೋದು. ಅದರಿಂದ ನಾವು ಮಳವಳ್ಳಿನಲ್ಲಿ ಸಂಪೂರ್ಣ ಸಾವಯವ ಕೃಷಿಕ ಸಂಘ ಅಂತ 5-6 ವರ್ಷದಿಂದ 4 ಜನ ಮಾಡಿದ್ರು, ಇವತ್ತು 300 ಜನ ಆಗಿದ್ದೀವಿ. ನಾವು ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ, ಮಧ್ಯವರ್ತಿ ಅವಶ್ಯಕತೆ ಇಲ್ಲ. ರೈತನೇ ತಾನು ಬೆಳೆದಂತ ಬೆಳೆಗೆ ಬೆಲೆ ಕಟ್ಟಿ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಬೇಕು ಅಂತ ವ್ಯವಸ್ಥೆ ಮಾಡಿದ್ವಿ. ನಾವು ಇದಕ್ಕೆ ಪರಿಮಿತಿ ಇಲ್ಲ. ಯಾರು ಸಾವಯವ ಈ ರಾಜ್ಯದಲ್ಲಿ ಮಾಡ್ತಾರೆ ಅವರೆಲ್ಲ ನಮ್ಮ ಬಂಧುಗಳು ಅನ್ನೋ ಭಾವನೆಯಿಂದ ನಮ್ದು ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ ನಮ್ಮ ಧ್ಯೇಯ ಅಂತ ಇಟ್ಕೊಂಡು, ಜಾತಿ ಮುಖ್ಯ ಅಲ್ಲ, ಧರ್ಮ ಮುಖ್ಯ ಅಲ್ಲ, ಮಾನವೀಯತೆ ಮುಖ್ಯ ಅಂತ ಹೇಳ್ಕೊಂಡು ಹೊರಟಿದ್ವಿ. ಇತ್ತೀಚೆಗೆ ಪರಿಸರನೂ ಮುಖ್ಯ ಅಂತ ಹೊರಟಿದ್ವಿ. ಅದಕ್ಕೆ ನೀವು ಬೆಂಬಲ ಕೊಡಬೇಕು. ನಾವು ಪ್ರತಿ ತಿಂಗಳು 2ನೇ ಶನಿವಾರ ಮಾಸಿಕ ಸಭೆ ಮಾಡಿ ಅಲ್ಲೇನು ತೋಟದಲ್ಲಿ ಮಾಡಿದ್ದಾರೆ ಅದು ನಾವು ತಿಳ್ಕೊತೀವಿ.
ನಾವು ತಿಳಿದು ಅವ್ರಿಗೆ ಹೇಳ್ತೀವಿ. ಅದ್ರ ಮಧ್ಯೆ ಇಂಥ ಸಾಧಕರನ್ನು ಕರೆಸಿ ಅವ್ರಿಗೆ ತಿಳುವಳಿಕೆ ಕೊಡುವಂಥದ್ದು ಮಾಡಿ ಈಗ ರಾಜ್ಯದಾದ್ಯಂತ ಪ್ರಸಿದ್ಧಿ ಹೊಂದ್ತಾ ಇದೆ. ಈ ಸಂಘದಲ್ಲಿ ಪ್ರತಿಯೊಬ್ಬರು ಸದಸ್ಯರಾಗ್ಬೋದು. ಅವರಿಗೆ ಮನಸ್ಥಿತಿ ಸಾವಯವ ಕೃಷಿ ಬಗ್ಗೆ ಇರಬೇಕು ಅಂತ ಕೇಳ್ಕೊತಾ, ಮುಂದಿನ ತಿಂಗಳು 6ನೇ ತಾರೀಕು ಮಂಡ್ಯದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮ ಏನು ಅಂತಂದ್ರೆ, ಅಡಗಲಿ ರಾಸಾಯನಿಕ ಗೊಬ್ಬರ, ಅಮೃತವಾಗಲಿ ಕೊಟ್ಟಿಗೆ ಗೊಬ್ಬರ ಅಂತ ಒಂದು ಘೋಷಣೆಯೊಂದಿಗೆ ಹೊರಟಿದ್ವಿ. ಅದಕ್ಕೆ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇರತಕ್ಕಂತಹ ನಮ್ಮ ಆರಾಧ್ಯ ದೇವ ಕಾಡು ಸಿದ್ದೇಶ್ವರ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ಚಿಂಚನಗಿರಿ ನಿರ್ಮಲಾ ಸ್ವಾಮೀಜಿ ಬರ್ತಾ ಇದ್ದಾರೆ, ಕೆಂಗೇರಿಲಿ ಇರ್ತಕ್ಕಂಥ ನಿಶ್ಚಲ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ನಮ್ಮ ಕೃಷಿ ಆಯುಕ್ತರಾದಂತಹ ನಿವೃತ್ತ ಐಎಎಸ್ ಅಧಿಕಾರಿ ಅಶೋಕ್ ದಳವೆ ಅವರು, ಕೇಂದ್ರ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕಿ ರಾಜೇಶ್ವರಿ ಮೇಡಮ್ ಬರ್ತಾ ಇದ್ದಾರೆ. ಇವರೆಲ್ಲ ನಮ್ಮ ಸಾವಯವ ಕೃಷಿ ಬಗ್ಗೆ ಒತ್ತು ಕೊಟ್ಟು ಅದ್ರ ಮೌಲ್ಯವರ್ಧನೆ ಮಾಡೋದು, ಬೆಳೆ ಮಾರುಕಟ್ಟೆ ಬಗ್ಗೆ ಜ್ಞಾನ ಹಂಚುತ್ತಾರೆ. ಅವಕ್ಕೆ ಯಾರು ಬೇಕಾದರೂ ಬರ್ಬೋದು, ಪ್ರವೇಶ ಉಚಿತವಾಗಿರ್ತದೆ. ಆದರೆ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕಾಗ್ತದೆ. ನೀವು ಬಂದರೆ ಅಲ್ಲಿ ಜ್ಞಾನ ಬೆಳೀತದೆ. ಅದನ್ನು ತಿಳಿದ್ರೆ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜ್ಞಾನವನ್ನು ಪಡಿಬೋದು. ಪ್ರತಿಯೊಂದು ಊರಿನಲ್ಲಿ ಈಗ ಕೆಂಪರಾಜ್ ಅವರು, ಅಭಿಷೇಕ್ ಅವ್ರಿಗೆ ಹೇಳೋದಿಷ್ಟೇ, ಈ ಭಾಗದಲ್ಲಿ ಆದಷ್ಟು ಪ್ರತಿಯೊಂದು ಕಡೆನೂ ಕಾಡು ಕೃಷಿ ಬರಬೇಕು. ಆ ರೀತಿ ಬೆಳೆದ್ರೆ ಕಾಡು ಕೃಷಿ ಬರುತ್ತ ಮೊದಲೇ ಸಾವಯವ ಕೃಷಿಕರಾಗಬೇಕು ಅಂತ ಹೇಳ್ತಾ, ಅವುಗಳು ವೇಳೆ ನನಗೆ ಗಡು ನಿಗದಿ ಕೊಟ್ಟು ಮಳೆ ಗಡು ನಿಲ್ಲಿಸಿದ್ರೆ ಎದ್ದೇಳನ ನೋಡ್ತಾ ಇದ್ದಾರೆ. ಅದರಿಂದ ಮಾತಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಸಾವಯವ ರೈತ. ನೋಡಿ, ಈಗ ಇನ್ನೊಂದು ಪ್ರೋಗ್ರಾಮ್ನಲ್ಲಿ ಒಬ್ಬ ಯುವಕ ಈ ಚಿಪ್ಸ್ ಇದೆಯಲ್ಲ ಕಂಪ್ಯೂಟರ್ಗೆ, ಅದನ್ನು ತಯಾರಿ ಮಾಡೋ ಕಂಪನಿಯವರು ಬಂದು ಇವರನ್ನ ಭೇಟಿ ಮಾಡಿದ್ದಾರೆ. So from the land to the farm come the future. ನಮ್ಮ ಭವಿಷ್ಯ ನಮ್ಮ ಭೂಮಿ ಮೇಲೆ ಅವಲಂಬಿಸಿದೆ ಅಂತ ಹೇಳ್ತಾ ಇದ್ದಾರೆ. And the progress, of course. I also met a very interesting military man that had worked in Leh in the mountains defending India. ನೋಡಿ, ನಮ್ಮ ದೇಶದ ಹಿಮಾಲಯ ಪ್ರದೇಶದಲ್ಲಿ ಲೇ ಅಂತಿದೆ, 13-14 ಸಾವಿರ ಅಡಿ ಅವರಿರತಕ್ಕಂಥ ಸ್ಥಳದ ಅದೇ ಒಂದು ಹೈಟ್ನಲ್ಲಿದೆ. ಅಲ್ಲಿ ಒಬ್ಬರು ಆರ್ಮಿಯವರನ್ನು ಮೀಟ್ ಮಾಡಿದರು. At 6,000 meters, he said there were no trees. 20,000 ಅಡಿ, 19,000 ಅಡಿಯಲ್ಲಿ ಗಿಡಗಳೇ ಇರಲಿಲ್ಲ. But he adapted. ಅದನ್ನು ಅಡಾಪ್ಟ್ ಮಾಡ್ಕೊಂಡು ಗಿಡ ಬೆಳೆಸಿದ್ದಾರೆ. During 6 months. We wanted to actually, we decided we are going to create first school in school. His sons are there. So I request every ಅವರು ಆರ್ಗ್ಯಾನಿಕಲ್ಲಿ ಭತ್ತ ಬೆಳೆದಿದ್ದಾರೆ, ಕಬ್ಬು ಬೆಳೆದಿದ್ದಾರೆ, ಬೆಂಡ್ಕಡಲೆ ಬೆಳೆದಿದ್ರು. ಎಸ್, ತುಂಬ ಚೆನ್ನಾಗಿ ಎಲ್ಲದೂ ಬೆಳೆದಿದ್ರು.